ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೈದರಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ದುರಂತದಲ್ಲಿ ಮೃತಪಟ್ಟವರ ಪತ್ತೆಗೆ ಸಿಬ್ಬಂದಿ ದುಸ್ಸಾಹಸ ಪಡ್ತಾ ಇದ್ದಾರೆ. ಇನ್ನು ಪತ್ತೆಯಾಗದ ಬಹುತೇಕ ಮೃತದೇಹಗಳ ಗುರುತು ಡಿಎನ್ಎ ಮಾದರಿ ನೀಡುವುದಕ್ಕೆ ಆಸ್ಪತ್ರೆಯತ್ತ ಕುಟುಂಬಸ್ಥರು ವಿಜೆ ವೈದ್ಯಕೀಯ ಕಾಲೇಜಿಗೆ ಆಗಮಿಸ್ತಾ ಇದ್ದಾರೆ. ಕುಟುಂಬಸ್ಥರು ಇನ್ನೂ ಕೂಡ ಮೃತದೇಹಗಳನ್ನು ಪತ್ತೆ ಹಚ್ಚೋದಕ್ಕಾಗ್ತಾ ಇಲ್ಲ. ಮೃತಪಟ್ಟವರು ಯಾರು, ಯಾರ ಕಡೆಯವರು, ಏನು ಎತ್ತ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಇದಕ್ಕಾಗಿ ಇದೀಗ ಸಿಬ್ಬಂದಿ ದುಸ್ಸಾಹಸ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುತೇಕ ಮೃತದೇಹಗಳ ಗುರುತೇ ಸಿಗ್ತಾ ಇಲ್ಲ. ಈ ಕಾರಣಕ್ಕಾಗಿ DNA ಮಾದರಿಯನ್ನು ನೀಡೋದಕ್ಕೆ ಆಸ್ಪತ್ರೆಯತ್ತ ಅವರ ಕುಟುಂಬಸ್ಥರುಗಳು ಬರ್ತಾ ಇದ್ದಾರೆ. ವಿಜೆ ವೈದ್ಯಕೀಯ ಕಾಲೇಜಿಗೆ ಕುಟುಂಬಸ್ಥರುಗಳು ಆಗಮಿಸ್ತಾ ಇದ್ದಾರೆ. ಅಂದರೆ ನೋಡಿ, ಕಂಡುಹಿಡಿಬೇಕಲ್ವಾ ಯಾರ ದೇಹ ಏನು ಎತ್ತ ಅನ್ನುವಂಥದ್ದು. ಅವರವರಿಗೆ ಆ ಕುಟುಂಬಸ್ಥರಿಗೆ ಆ ಮೃತದೇಹಗಳನ್ನು ಹಸ್ತಾಂತರ ಮಾಡಬೇಕಾಗತ್ತೆ. ಅಂತಿಮ ವಿಧಿವಿಧಾನಗಳನ್ನು ಆ ಕುಟುಂಬಸ್ಥರು ನೆರವೇರಿಸಬೇಕಾಗತ್ತೆ. ಆದರೆ ಗುರುತೇ ಸಿಗ್ತಾ ಇಲ್ಲ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದ್ರಿಂದ ಯಾರು ಏನು ಎತ್ತ ನೋಡಿ 269 ಮಂದಿ ಸಾವನ್ನಪ್ಪಿರೋದು. ಅದರಲ್ಲಿ ಬಹುತೇಕರ ಗುರುತೇ ಸಿಗ್ತಾ ಇಲ್ಲ. ಹೀಗಿರಬೇಕಾದ್ರೆ ಅವರ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡೋದಾದರೂ ಹೇಗೆ? ಆ ಕಾರಣಕ್ಕಾಗಿ DNA ಟೆಸ್ಟನ್ನು ಮಾಡಬೇಕಾಗತ್ತೆ. ಕೂದಲು, ಹಲ್ಲು ಇದೆಲ್ಲದರ ಟೆಸ್ಟನ್ನು ಕೂಡ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿಗೆ ಇದೀಗ ಡಾಕ್ಟರ್ಸ್ಗಳು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಮೃತದೇಹಗಳನ್ನು ಹಸ್ತಾಂತರ ಮಾಡಬೇಕು ಅಂತಂದರೆ ಕನ್ಫರ್ಮ್ ಆಗಬೇಕು ಈ ಬಾಡಿ ಇವರದ್ದೇ, ಈ ಕುಟುಂಬಕ್ಕೆ ಸೇರಿದ್ದು ಅನ್ನುವಂಥದ್ದು. ಇದೊಂದು ದೊಡ್ಡ ಚಾಲೆಂಜ್ ಎದುರಾಗ್ಬಿಟ್ಟಿದೆ ಇದೀಗ. ಬಟ್ ಆ ಎಲ್ಲ ಪ್ರಯತ್ನಗಳು ವೈದ್ಯಕೀಯವಾಗಿ ಏನೆಲ್ಲ ಪ್ರಯತ್ನಗಳನ್ನು ಪಡ್ಬೋದು, ಅವಕಾಶಗಳು ಇದೆಯೋ ಆ ಎಲ್ಲ ಪ್ರಯತ್ನಗಳನ್ನು ಪಡುವಂಥ ಕೆಲಸವನ್ನು ಇದೀಗ ಡಾಕ್ಟರ್ಸ್ಗಳು ಮಾಡ್ತಾ ಇರುವಂಥದ್ದು. ಪಾಪ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ, ಬೇಸರದಲ್ಲಿದ್ದಾರೆ. ಮೊದಲೇ ತಮ್ಮವರನ್ನು ಕಳೆದುಕೊಂಡಂಥ ನೋವು ಆವರಿಸಿಕೊಂಡಿದೆ. ಇನ್ನೂ ಆ ಘಟನೆಯಿಂದ ಹೊರಗೆ ಬಂದಿಲ್ಲ ಪಾಪ. ಅದರಲ್ಲಿ ತಮ್ಮವ್ರು ಯಾರು ಅನ್ನೋದು 2 ದಿನ ಕಳೀತಾ ಬಂದ್ರೂ ಗೊತ್ತೇ ಆಗಿಲ್ಲ. ಇನ್ನೂ ಬಾಡಿ ಅನ್ನೋದು ಸಿಕ್ಕೇ ಇಲ್ಲ ಅಂತ ಅಂದಾಗ ಪಾಪ ಅವ್ರ ಕುಟುಂಬಸ್ಥರು ಕಾಯ್ತಾ ಇರ್ತಾರಲ್ಲ, ಅವರಿಗೊಂದು ಅಂತಿಮ ವಿಧಿವಿಧಾನಗಳನ್ನು, ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂಥದ್ದು. ಆದರೆ ಇಲ್ಲಿವರೆಗೂ ಗೊತ್ತಾಗದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು ಎದುರಾಗ್ತಾ ಇದೆ, ಸವಾಲುಗಳು ಎದುರಾಗ್ತಾ ಇದೆ. ಆದರೆ ವೈದ್ಯರು ಅದೆಲ್ಲವನ್ನು ಸುಧಾರಿಸಿಕೊಂಡು ಪಾಪ ಒಂದು ಕಡೆಯಲ್ಲಿ ಕುಟುಂಬಸ್ಥರಿಗೆ ಧೈರ್ಯ ಹೇಳಬೇಕು. ಹಾಗೆಯೇ ಈತ ಮೃತದೇಹವನ್ನು ಹಸ್ತಾಂತರ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು. ಎಲ್ಲದರ ಕೆಲಸವನ್ನು ಮಾಡಲಾಗ್ತಾಗಿದೆ. ಒಟ್ಟಿನಲ್ಲಿ ಕುಟುಂಬಸ್ಥರ ಆಕ್ರಂದನ ಅಂತೂ ಮುಗಿಲು ಮುಟ್ಟಿದೆ. ಇವ್ರು ನನ್ನ ಮಗ, ಇವ್ರು ನನ್ನ ಮಗಳು, ಸೊಸೆ, ಅಳಿಗ ಯಾವುದನ್ನು ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇಡೀ ದೇಹಗಳು ಸುಟ್ಟು ಕರಕಲಾಗಿ ಹೋಗಿದೆ.